ಸುಬ್ಬು ನನ್ನ ಪ್ರೀತಿನ ಒಪ್ಕೊಳ್ಳಿ ಅಂತ ದೇವ್ರ ಹತ್ರ ಕೇಳ್ಕೊ ಪ್ಲೀಸ್. ಅಮ್ಮನ ಪ್ರೀತಿ ಅಂತೂ ನನಗೆ ಸಿಕ್ಕಿಲ್ಲ. ಅಪ್ಪನ ಪ್ರೀತಿಗೋಸ್ಕರ ಇವತ್ತಿನವರೆಗೂ ಹೋರಾಡ್ತಾ ಇದ್ದೇನೆ. ಆದರೆ ಅಪ್ಪ ಅಮ್ಮ ಇಬ್ಬರು ಪ್ರೀತಿನೂ ನಾನು ಫೀಲ್ ಮಾಡೋ ಹಾಗೆ ಮಾಡಿದ್ದೆ ಸುಬ್ಬು. ಅಕಸ್ಮಾತ್ ಅವನ ಪ್ರೀತಿ ನನಗೆ ಸಿಕ್ಬಿಟ್ರೆ ನಾನು ತುಂಬ ಅದೃಷ್ಟವಂತೆ ಅಂತ ನಾನು ಅನ್ಕೋತೀನಿ. ಒಂದು ವೇಳೆ ಅವನ ಪ್ರೀತಿ ನನಗೆ ಸಿಕ್ಕಿಲ್ಲ ಅಂದರೆ ಈ ಭೂಮಿ ಮೇಲೆ ನನಗೆ ಪ್ರೀತಿ ಪಡೆಯೋ ಯೋಗ್ಯತೆನೇ ಇಲ್ಲ ಅಂತ ನಾನು ಶಾಶ್ವತವಾಗಿ ಅನ್ಕೊಂಡ್ಬಿಡ್ತೀನಿ. ಸುಬ್ಬು ಪ್ರೀತಿ ನಿನಗೆ ಸಿಕ್ಕಿದ್ರೆ ನಿನ್ನ ಜೀವನ ಏನೋ ಚೆನ್ನಾಗಿರುತ್ತೆ ಅಂತ ನೀನು ಅಂದ್ಕೊಂಡಿದ್ಯಾ ಶ್ರಾವಣಿ. ಆದರೆ ಸುಬ್ಬು ನಿನ್ನ ಪ್ರೀತಿನ ಒಪ್ಕೊತಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅವನ ಜೀವನನೇ ಹಾಳಾಗೋಗುತ್ತೆ. ನಿನಗೆ ಭಾವನೆಗಳು ಗೊತ್ತಾಗ್ತಿದೆ, ಆದರೆ ವಾಸ್ತವದ ಪರಿಸ್ಥಿತಿ ಗೊತ್ತಾಗ್ತಿಲ್ಲ. ನಾನೇನು ಮಾಡಲಿ? ಪಾಪದ ಹುಡುಗ ನಮ್ಮ ಸುಬ್ಬು ಒಳ್ಳೆ ಗುಣ ಇರೋನು, ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನ ನೋಡಿರೋನು, ಎಷ್ಟೋ ಜವಾಬ್ದಾರಿಗಳನ್ನ ತನ್ನ ಹೆಗಲ ಮೇಲೆ ಹೊತ್ಕೊಂಡಿರೋನು. ನಮ್ಮ ಶ್ರಾವಣಿ ಪ್ರೀತಿಯಿಂದ ಅವನ ಜೀವನನೇ ನಾಶ ಆಗ್ಬಿಡುತ್ತೆ. ಹಾಗಂತ ನಮ್ಮ ಶ್ರಾವಣಿ ಪ್ರೀತಿನೂ ತಪ್ಪು ಅಂತ ಹೇಳಕ್ಕಾಗೋದಿಲ್ಲ. ಪಾಪ ನಮ್ಮ ಶ್ರಾವಣಿ ಚಿಕ್ಕವಳಿಂದ ಅನಾಥೆಯಾಗಿ ಬೆಳೆದವಳು, ಜೀವನದಲ್ಲಿ ತಾಯಿ ಪ್ರೀತಿ ಪರಿಚಯನೇ ಇಲ್ಲದೆ ಇರೋಳು. ಅವಳ ಅಷ್ಟು ಪ್ರೀತಿನ ಸುಬ್ಬುಯಿಂದನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದಾಳೆ. ಅವಳಿಗೆ ಸುಬ್ಬು ಸಿಕ್ಕಿದ್ರೆ ಜೀವನದಲ್ಲಿ ತುಂಬ ಸಂತೋಷವಾಗಿರ್ತಾಳೆ. ಆದರೆ ಅವಳಿಗೆ ಸುಬ್ಬು ಪ್ರೀತಿ ಸಿಗೋದು ಅಷ್ಟು ಸುಲಭ ಅಲ್ಲ. ಸುಬ್ಬು ಈ ಮನೆ ಕೆಲಸದವನು, ಶ್ರಾವಣಿ ಈ ಮನೆ ಮಹಾರಾಣಿ. ಅವಳಿಬ್ರು ಸೇರೋದು ಸಾಧ್ಯನಾ? ದೊಡ್ಡವ್ರಿಗೆ ಏನಾದರೂ ಈ ವಿಷಯ ಗೊತ್ತಾದ್ರೆ ಇದರಿಂದ ನಮ್ಮ ಶ್ರಾವಣಿಗೇನೂ ತೊಂದರೆ ಆಗಲ್ಲ. ಅದು ಪಾಪ ನಮ್ಮ ಸುಬ್ಬು ಜೀವನನೇ ಹಾಳಾಗೋಗುತ್ತೆ. ಇಲ್ಲ, ಹಾಗಾಗ್ಬಾರ್ದು. ಶ್ರಾವಣಿ ಪ್ರೀತಿನ ಸುಬ್ಬು ಒಪ್ಕೊಳ್ದೆ ಹೋದ್ರೆ ಶ್ರಾವಣಿ ಒಬ್ಬಳಿಗೆ ಬೇಜಾರಾಗತ್ತೆ. ಆದ್ರೆ ಸುಬ್ಬು ಏನಾದ್ರೂ ಶ್ರಾವಣಿ ಪ್ರೀತಿನ ಒಪ್ಕೊಂಡ್ಬಿಟ್ರೆ ಅವನನ್ನೇ ನಂಬ್ಕೊಂಡಿರೋ ಎಷ್ಟೋ ಜೀವನಗಳ ಹಾಳಾಗತ್ತೆ. ಭಾವ ಸುಬ್ಬು ಮೇಲಿಟ್ಟಿರೋ ನಂಬಿಕೆ ಸುಳ್ಳಾಗತ್ತೆ. ಇಲ್ಲ, ಈ ವಿಷಯನ ಸುಬ್ಬು ಹತ್ರ ಮಾತಾಡೋದೇ ಸರಿ. ಯಾವುದೇ ಕಾರಣಕ್ಕೂ ಒಪ್ಕೊಂಬೇಡ ಸುಬ್ಬು ಅಂತ ನಾನೇ ಅವನ್ನ ಕೇಳ್ಕೊಂತೀನಿ. ಪ್ರಪೋಸ್ ಮಾಡಕ್ಕೆ ಅಂತ ಹೋಗ್ತಿದ್ಯಾ? ನೀನ್ ಪ್ರಪೋಸ್ ಮಾಡುವಾಗ ನಿನ್ ಪ್ರೀತಿನ ಹೇಳ್ಕೊಳ್ಳುವಾಗ ಗಾಬರಿ ಆಗುತ್ತೆ, ಸ್ವಲ್ಪ ನಡ್ಕ ಬರುತ್ತೆ. ಒಪ್ಕೊಂಡಿಲ್ಲ ಅಂದ್ರೆ ಏನ್ ಮಾಡೋದು ಅನ್ನೋ ಭಯ ಇರುತ್ತೆ. ಅದನ್ನೆಲ್ಲ ದಾಟಿ ನಿನ್ ಪ್ರೀತಿನ ಅವನಿಗೆ ಹೇಳ್ಕೋಬೇಕು. ನಿನ್ ಪ್ರೀತಿ ನಿಜ ಆಗಿದ್ರೆ ಆ ಧೈರ್ಯ ನಿಂಗಿರುತ್ತೆ. ಕಾನ್ಫಿಡೆಂಟ್ ಆಗಿರ್ಬೇಕು. ಸರಿ ಅಣ್ಣ, ನಾನ್ ಕಾನ್ಫಿಡೆಂಟ್ ಆಗಿರ್ತೀನಿ. ಆಮೇಲೆ ಇನ್ನೊಂದು ವಿಷಯ, ಏನಣ್ಣ ಅದು? ನೀನ್ ಪ್ರಪೋಸ್ ಮಾಡುವಾಗ ಅವನ್ ಕಣ್ಣನ್ನೇ ನೋಡ್ತಿರು. ಒಂದೊಂದ್ಸರಿ ಹುಡುಗರು ಮನ್ಸಲ್ಲಿ ಇಷ್ಟ ಇದ್ರು ಅದನ್ನ ಹೇಳ್ಕೊಳ್ದೇ ಇರ್ಬೋದು. ಅವನ್ ಕಣ್ಣಲ್ಲಿ ಖುಷಿ ಕಾಣಿಸ್ತಾ ಅದನ್ನ ಅಬ್ಸರ್ವ್ ಮಾಡು. ನಿನ್ ಪ್ರಶ್ನೆಗೆ ಉತ್ತರ ಅವನ್ ಕಣ್ಣೇ ಕೊಟ್ಬಿಡುತ್ತೆ. ಸರಿ ಅಣ್ಣ. ಆಮೇಲೆ ನೀನ್ ಪ್ರಪೋಸ್ ಮಾಡುವಾಗ ನಿನ್ ಪ್ರೀತಿ ಬಗ್ಗೆ ಅಷ್ಟೇ ಹೇಳು. ಅದು ಬಿಟ್ಟು ಈ ಮನೆ ಬಗ್ಗೆ ಮನೆಯವ್ರ ಬಗ್ಗೆ ಏನು ಮಾತಾಡ್ಬೇಡ, ಸರಿನಾ? ಆಯ್ತು. ಶ್ರೀವಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಾನಿನ್ ಹೋಗಿ ಬರ್ತೀನಿ. ಇದೇನಣ್ಣ ಇದು? ಬರ ನಿನಗ್ ಕಾಲ್ ಮಾಡೋದ್ ಬಿಟ್ಟು ನನಗ್ ಕಾಲ್ ಮಾಡ್ತಿದ್ದಾಳೆ.
ವರನ ನಾನು ಈಗಷ್ಟೇ ಅವಳ ಹತ್ರ ಮಾತಾಡದ್ನಲ್ಲ, ಏನು ಅಂತ ಕೇಳು. ಹಾ, ಹಲೋ ವರ. ವರ, ನಾನು ಇವತ್ತು ಎಲ್ಲಿಗೆ ಹೋಗ್ತಿದ್ಯಾ ಅನ್ನೋದು ಗೊತ್ತು, ಏನಕ್ಕೆ ಹೋಗ್ತಿದ್ಯಾ ಅನ್ನೋದು ಗೊತ್ತು, ಆದ್ರೆ ಇವತ್ತು ಮಾತ್ರ ಹೋಗ್ಬೇಡ. ಯಾಕೆ ವರ, ಯಾಕೆ ಹೀಗೆ ಹೇಳ್ತಿದ್ಯಾ? ಅಯ್ಯೋ ಶ್ರೀವಲ್ಲಿ, ನಾನು ಸ್ವಲ್ಪ ಹೇಳದ್ ಕೇಳು. ಇವತ್ತು ದಿನ ಚೆನ್ನಾಗಿಲ್ವಂತೆ, ಏನೇ ಮಾಡಿದ್ರು ಎಡ್ವರ್ಟ್ ಆಗತ್ತಂತೆ. ಅದಕ್ಕೆ ನೀನ್ ಬೇರೆ ನಿನ್ ಪ್ರೀತಿನ ಹೇಳ್ಕೊಬೇಕು ಅಂತ ಹೋಗ್ತಿದ್ಯಾ. ನಿನ್ ಪ್ರೀತಿ ಸಕ್ಸಸ್ ಆಗ್ಬೇಕು, ನಾನಿನ್ನ ಅದಕ್ಕೆ ಅಂತ ಕರಿಬೇಕು. ಇದೆಲ್ಲ ಆಗ್ಬೇಕು ಅಂದ್ರೆ ಒಳ್ಳೆ ದಿನ ನೋಡಿ ಹೋಗಿ ಪ್ರಪೋಸ್ ಮಾಡ್ಬೇಕು. ಕುಡಿ ಶ್ರೀವಲ್ಲಿ, ನೋಡು, ನೀನ್ ಯಾವತ್ತಿದ್ರೂ ನಮ್ಮನೆ ಸೊಸೆಯಾಗೆ ಬರ್ಬೇಕು. ಅದೇ ಕಣೆ ನಮ್ಮೆಲ್ರೂ ಆಸೆ ಕೂಡ. ಆದ್ರೆ ಇವತ್ತ್ಯಾಕೋ ಗ್ರಹಗತಿಗಳು ಚೆನ್ನಾಗಿಲ್ವಂತೆ, ಇಡೀ ದಿನದಲ್ಲಿ ಶುಭಗಳಿಗೆ ಅನ್ನೋದೇ ಇಲ್ವಂತೆ. ನೋಡು, ನನ್ ಮಾತು ಕೇಳು, ಇವತ್ತು ಪ್ರಪೋಸ್ ಮಾಡೋದನ್ನ ಇನ್ಯಾವತ್ತಾದ್ರೂ ಪ್ರಪೋಸ್ ಮಾಡಿವಂತೆ. ಇವತ್ತು ಬೇಡ ಕಣೆ, ಪ್ಲೀಸ್. ಸರಿ ಅಕ್ಕ, ಹಾಗೆ ಮಾಡ್ತೀನಿ. ಜಾಣೆ ನೀನು. ಸರಿ ಕಣೆ. ಏನು ಒಪ್ಕೊಂಡ್ಲಾ? ಒಪ್ಕೊಂಡ್ಲು. ಸದ್ಯ ಶಿವಲಿ, ಏನಂತೆ? ಅಣ್ಣ, ಇವತ್ತು ದಿನ ಚೆನ್ನಾಗಿಲ್ವಂತೆ, ಇವತ್ತು ಪ್ರಪೋಸ್ ಮಾಡಬಾರ್ದಂತೆ ಅಣ್ಣ. ಕರ್ಮ, ನೀನ್ ಅವಳ ಮಾತು ನಂಬ್ಕೊಂಡು ಹೋಗದೆ ಇರ್ಬೇಡ. ಹೋಗ್ಬೇಕು ಅಂತ ಮನ್ಸು ಮಾಡಿದ್ಯಾ, ಇಷ್ಟೆಲ್ಲ ಪ್ರಿಪೇರ್ ಆಗಿದ್ಯಾ. ನಿನ್ ಮನ್ಸಲ್ಲಿರೋ ಪ್ರೀತಿ ನಿಜ ಆಗಿದ್ರೆ ಒಳ್ಳೆ ದಿನ ಕೆಟ್ಟ ದಿನ ಅಂತ ಯಾವ್ದೂ ಇರಲ್ಲ. ನಿನ್ಮೇಲ್ ಸುಬ್ಬು ಪ್ರೀತಿ ಇದ್ರೆ ಈ ತರ ದಿನಗಳು 1000 ಬದಲಾಗ್ಬೋದು, ಆದ್ರೆ ಆ ಪ್ರೀತಿ ಮಾತ್ರ ಬದಲಾಗಲ್ಲ.